ನಮಸ್ಕಾರ ಎಲ್ಲರಿಗೂ. ರೇಷನ್ ಕಾರ್ಡ್ ಹೊಸ ಅಪ್ಡೇಟ್ ಬಂದಿದೆ. ಯಾರೆಲ್ಲ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಮತ್ತು ನಿಮಗೆ 2 ತಿಂಗಳ ಕಾಲಾವಕಾಶನ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದಕ್ಕೆ, ಸದಸ್ಯರನ್ನು ಸೇರಿಸೋದಕ್ಕೆ ಮತ್ತು ಈ ಒಂದು ರೇಷನ್ ಕಾರ್ಡ್ ಶಾಪನ್ನು ಬದಲಾವಣೆ ಮಾಡ್ಕೋದಕ್ಕೆ ಮತ್ತು ಸದಸ್ಯರನ್ನು ಡಿಲೀಟ್ ಮಾಡೋದಕ್ಕೆ ಮತ್ತು KYC ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. 2 ತಿಂಗಳ ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಇದೇ 1/4/25ರಿಂದ 31/6/2025ವರೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವು ಯಾವ ಜಿಲ್ಲೆಗಳಿಗೆ ಅಂತ ನೋಡೋದಾದರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನಿಮಗೆ. ಇವಾಗೇನು ನೋಡ್ತಾ ಇದ್ದೀರಲ್ಲ, ಈ ಒಂದು ಜಿಲ್ಲೆಗಳಿಗೆ ಮಾತ್ರ ಇದು ಅನ್ವಯಿಸ್ತಾ ಅಂತ ಹೇಳ್ಬೋದು ತಿದ್ದುಪಡಿ. ಗುಲ್ಬರ್ಗ ಡಿವಿಷನ್ ಸರ್ವರ್ ಇದು. ಗುಲ್ಬರ್ಗ ಡಿವಿಷನ್ ಸರ್ವರಲ್ಲಿ ಬಳ್ಳಾರಿ ಡಿಸ್ಟಿಕ್ಗೆ ತಿದ್ದುಪಡಿ ಕೊಟ್ಟಿದ್ದಾರೆ 2 ತಿಂಗಳ ಅವಕಾಶ. ಅದರಲ್ಲಿ ಬೀದರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕಲಬುರಗಿ, ಕೋಲಾರ, ಕೊಪ್ಪಳ, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಯಾದಗಿರಿ, ವಿಜಯನಗರ ಈ ಒಂದು ಡಿಸ್ಟಿಕ್ಗಳಿಗೆ ಮಾತ್ರ ಈ ಒಂದು ತಿದ್ದುಪಡಿಗೆ ಇನ್ನೂ 2 ತಿಂಗಳ ಅವಕಾಶನ ಕೊಟ್ಟಿದ್ದಾರೆ. ಕಂಟಿನ್ಯೂಸ್ ಆಗಿಯೇ ಕೊಟ್ಟಿದ್ದಾರೆ. ಇದಕ್ಕೆ ಬೆಳಗ್ಗೆ 10 ಗಂಟೆಯಿಂದ ಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಅಪ್ ಟು 5 PM ವರೆಗೂ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ನೀವು ಸೇರ್ಪಡೆಯನ್ನು ಮಾಡ್ಕೋಬೋದು. ರೇಷನ್ ಕಾರ್ಡ್ ಏನೇ ಒಂದು ಅಪ್ಡೇಟ್ ಇರಲಿ ಮಾಡ್ಕೋಬೋದು. ಸೇರಿಸೋದಾಗಲಿ, ಡಿಲೀಟ್ ಮಾಡೋದಾಗಲಿ, ಅಡ್ರೆಸ್ ಚೇಂಜ್ ಮಾಡ್ಕೋದಾಗಲಿ ಮತ್ತು ಫೈಲ್ ಶಾಪ್ ಚೇಂಜ್ ಮಾಡೋದಾಗಲಿ ಎಲ್ಲ ರೀತಿಯ ಒಂದು ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಒಂದು ಜಿಲ್ಲೆಗಳಿಗೆ ಮಾತ್ರ. ಇದು ಕಲಬುರಗಿ ಡಿವಿಷನ್ಗೆ ಮಾತ್ರ ಅನ್ವಯಿಸುತ್ತೆ. ಸೊ ನಮಗೆ ಬಂದಿರೋ ಪ್ರಕಾರ ನಾವು ಕಲಬುರಗಿ ಡಿವಿಷನಲ್ಲಿ, ಸೊ ಹಾಗಾಗಿ ಅಪ್ಡೇಟ್ ಬಂದಿದೆ. ಸೊ ಬೇರೆ ಒಂದು ಬೆಳಗಾವಿ ಡಿಸ್ಟಿಕ್ಕು, ಬೆಳಗಾವಿ ಡಿವಿಷನ್ದು ಅಥವಾ ಬೆಂಗಳೂರು ಡಿವಿಷನ್ ಸರ್ವರ್ದು ನಮಗೆ ಅಪ್ಡೇಟ್ ಬಂದಿಲ್ಲ. ಬಂದಾಗ ಮಾತ್ರ ನಾವು ತಿಳಿಸ್ಕೊಡ್ತೇವೆ. ಸದ್ಯಕ್ಕೆ ಇದಿಷ್ಟು ನಮಗೆ ಮಾಹಿತಿ ಬಂದಿರೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕೊಟ್ಟಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದ್ರ ರಿಲೇಟೆಡ್ ಆಗಿ ಏನಾದರೂ ನಿಮಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.